ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಉಳ್ಳಾಯ ನಿನ್ನ ನಿಲಕಡೆಗೆ जयदात श्रियदात जय जयध्वाता महिपाल सुखमूल दुरित दूरा। ಇವರು ನಮ್ಮಪ್ಪ, ಇವರು ನಮ್ಮಮ್ಮ. ಅಮ್ಮ, ಅಪ್ಪ, ನಾ ಚಿಕ್ಕವನಿದ್ದಾಗ ನನ್ನ ಜೀವನವನ್ನು ರೂಪಿಸುವ ಕನಸುಗಳನ್ನು ನಿಮ್ಮಿಬ್ಬರ ಕಣ್ಣಲ್ಲಿ ಕಣ್ಣೀರಾಗಿ ಹರಿಯುವುದನ್ನು ಕಂಡಾಗಲೆಲ್ಲ ನನಗೆ ತುಂಬಾ ನೋವಾಗುತ್ತಿತ್ತು. ಇರಲಿ ವಿಕ್ರಮ್, ವಿಧಿ ಆಟದ ಮುಂದೆ ದೊಡ್ಡವರು ಯಾರು? ಇವಾಗ ನನ್ನ ಕಣ್ಣಲ್ಲಿನ ಖುಷಿ ನೋಡೋಕೆ ನಿಮ್ಮ ಕಣ್ಣುಗಳೇ ಇಲ್ಲದಂತಾಗಿದೆ. ಅವತ್ತು ನಿನಗೆ ಕೊಟ್ಟ ಮಾತಿನಂತೆ ಇಂದು ನಮ್ಮ ಊರನ್ನು ಸಾರಾಯಿ ಮತ್ತು ತಂಬಾಕು ಮುಕ್ತ ಊರನ್ನಾಗಿ ಮಾಡಿದ್ದೇನಮ್ಮ. ಇದನ್ನು ನೋಡಲು ನೀನು ಇಂದು ಇರಬೇಕಾಗಿತ್ತು. ನಿಮ್ಮ ಮಗನ ಸಾಧನೆಯನ್ನು ಇಂದು ಇಡೀ ಊರೇ ಹಾಡಿ ಹೋಗುತ್ತಿದೆ. ಅಮ್ಮ, ಈ ಸಾಧನೆಗೆ ನೀ ಹೇಳಿಕೊಟ್ಟ ಪಾಠ ಮತ್ತು ಅಪ್ಪನ ಜವಾಬ್ದಾರಿಯ ಕತೆ, ಅದರೊಂದಿಗೆ ಗುರುಗಳ ಮಾರ್ಗದರ್ಶನದೊಂದಿಗೆ ಇಂದು ನಾನು ಈ ಮಠಕ್ಕೆ ಬಂದು ನಿಂತಿದ್ದೇನೆ. ಇಡೀ ಜೀವನ ನಿಮ್ಮಂಥ ಒಳ್ಳೆ ತಂದೆ ತಾಯಿಗಳಿಗೆ ಒಳ್ಳೆಯದನ್ನು ಮಾಡುವುದರಲ್ಲೇ ನನ್ನ ಜೀವನವನ್ನು ಕಳೆಯುವೆನೋ ಅಮ್ಮ. ನಾನಿನ್ನು ಹೋಗಿ ಬರುತ್ತೇನೆ. ಜಲ್ದಿ ಜಳಕ ಮಾಡಿ ಬಾ, ಶಾಲೆಗೆ ಹೋಗಕ್ಕ ಟೈಮ್ ಆತ. ಸಾಕು ಕುಡಿದು ಬರೋದು ಮುಖಂಬರೋದು ನೆತ್ತಿ ಮ್ಯಾಗ ಬಂದ್ರ ದಿನ ಎದ್ದಾಳದಿಲ್ಲ, ಕೇಳೋದಿಲ್ಲ ಕೇಳೋದಿಲ್ಲ. ಮನೆ ಬಂದು ಇಷ್ಟ ದಿನ ಹಿಂಗ ಮಾಡಿದ ಯಾರಿಗೇನ್ ಕೇಳೋದು, ಏನ್ ಹೇಳೋದಿಲ್ಲ. ದಿನ ಹಿಂಗ ಮಾಡಿದ್ರೆ ಶಾಲಿಗೆ ಹೆಂಗ್ ಕಳ್ಸ್ಬೇಕು, ಮುಂದೆ ಹೆಂಗ ಫೀಸ್ ಹೆಂಗ್ ಕಟ್ಬೇಕು ಹಂಗಂತ ಒಂದು ತಿಳಿಲಾರ್ದಂಗ ದಿನ ಮುಂದೆ ಕಸ ಮುಸುಕಿ ಅಡಿಗೆ ಮಾಡಿ ಬಿಸಿ ಕೊಟ್ಟದಾಗ ಹೊತ್ತು ನೆತ್ತಿ ಮ್ಯಾಗ ಬಂದಿರ್ತ. 11 ಗಂಟೆ ಮ್ಯಾಲ ಸ್ವಲ್ಪ ಜಲ್ದಿ ಅವ್ನಿಗೆ ಯಾಕಂತ ಹೋಲ್ ಬಿಡು ಬೇವ. ನೀ ಏನ್ ತಲೆ ಕೆಡಿಸೋಡ. ನಾ ಏನ್ ಮಂದಿ ಹುಡುಗರು ಗೊತ್ತಾರೆ ಪ್ರೈವೇಟ್ ಸಾರಿಗೆ ಅನ್ನಲ್ಲ. ನಾ ಏನಿದ್ರು ಗೌರ್ಮೆಂಟ್ ಸಾರಿಗೆ ಹೋಗ್ತೀನಿ. ನನಗೇನು ಅದನ್ ಕೊಡ್ಸು ಇದನ್ ಕೊಡ್ಸು ಅನ್ನಲ್ಲ.
ನಾನು ಮಂದಿ ಹುಡುಕ್ತಾರೆ ಪ್ರೈವೇಟ್ ಸಾರಿಗೆ ಹಚ್ಚಿರ ರೊಕ್ಕ ಅಂತಾರ, ಬರೀ ಎಲ್ಲದಕ್ಕೂ ರೊಕ್ಕ ವಸೂಲ್ ಮಾಡ್ತಾರ. ಆದ್ರ ಗೌರ್ಮೆಂಟ್ ಸಾರಿಯಾಗ ಹಂಗಲ್ಲ, ಎಲ್ಲಾ ಅವ್ರ ಕೊಡ್ತಾರ. ನಾವ್ ಕರೆಕ್ಟ್ ಆಗಿ ಸಾರಿ ಹೋಗುವಂಗ ಸಾಕ್ ಮಾಡ್ದೇವ. ನೀ ಏನ್ ತಿಳಿ ಕಲ್ಸೋಡ, ನಾನು ಅದು ಗೌರ್ಮೆಂಟ್ ಶಾಲ್ಯಾಗ ಕಲ್ತು ಹೋಗಿ ನಿನ್ನ ಮತ್ತ ಅಪ್ಪನ್ ಚೆನ್ನಾಗ್ ನೋಡ್ಕೊಂತೀನಿ. ಹೌದಪ್ಪ, ನಿನಗೆ ದೊಡ್ಡ ಕಬರ್ ಆದ್ರೂ ಇರ್ಬೇಕಲ್ಲ. ಹೋಲ್ ಬಿಡ್ಬೇವ, ಬರೀ ಒಳ್ಳೆ ಮಳೆ ಅವಾಗ ಕೇಳಿ. ಅವು ಬೇಕಲ್ಲ ಸ್ವಲ್ಪ ಕಬರ್. ಹೋಗಪ್ಪ, ಹೋಗಿ ದೇವ್ರಿಗೆ ಕೈ ಮುಗಿದು ಮಂತ್ರ ಹೇಳೋಗದು. ಹಾ. ಓಂ ನಮಃ ಭಾಗವತ ವಾಸುದೇವಾಯ ನಮಃ. ಓಂ ನಮಃ ಭಾಗವತ ವಾಸುದೇವಾಯ ನಮಃ. ಚಿಗವ ಬೇ ಚಿಗವ, ಪ್ರಶಾಂತ್ ಇಲ್ಲ ನನಗ್ ಕಾಣವಲ್ಲ. ಮಂತ್ರ ಹೇಳಕತ್ತೀನಿ. ಏ ಪ್ರಶಾಂತ್, ಏನ ಮಾಡಕತ್ತಿ? ದಿನ ಒಂದ್ ಏನ್ರ ಮಂತ್ರ ಹೇಳ್ತಿರ್ತಿಯಲ್ಲ, ಪೂಜಾರಿ ಏನಿಲ್ಲ? ಇದು ಎಲ್ಲಾ ನಂದಲ್ಲ, ನಮ್ಮವ್ಗ ಹೇಳ್ಕೊಡ್ತಾಳ, ನಾ ಹೇಳ್ತೀನಿ ಅಷ್ಟ. ಬೇ ಚಿಗವ, ಇದ ನೀವು ಹೇಳ್ಕೊಡುದ? ಏನಿಲ್ಲಪ್ಪ, ಬೆಳಿಗ್ಗೆ ಎದ್ದ ತಕ್ಷಣ ಜಳಕ ಮಾಡಿ ದೇವ್ರ ಮುಂದ್ ಕುಂತ್ಕೊಂಡು ಈ ತರ ಒಂದ್ ಮಂತ್ರ ಹೇಳೋದ್ರಿಂದ ನಿಮ್ಮಂತ ಓದುವಂತ ಮಕ್ಕಳಿಗೆ ನಕಾರಾತ್ಮಕಗಳು ಹೋಗಿ ಸಕಾರಾತ್ಮಕಗಳು ಹೆಚ್ಚು ಸಂಚರಿಸ್ತಾವಂತಪ್ಪ. ಹಂಗ ಇವಾಗಿನ ಹುಡುಗರು ನೋಡಿಯಲ್ಲ, ಬೆಳಿಗ್ಗೆ ಎದ್ರ ಸಾಕು ಮೊಬೈಲ್ 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 ಅಂತೇಳಿ ಫೋನ್ ಹಿಡ್ಕೊಂಡು ಕುಂತ ಬಿಡ್ತಾರ. ಹಂಗ ಮನ್ಯಾಗ ಸುಳ್ಳೊಂದು ಸೊಟ್ಟೊಂದು ಹೇಳಿ ಕೆಟ್ಟ ಕೆಟ್ಟ ಚಟ ಕಲಿತಾರ, ಕೆಟ್ಟ ಕೆಟ್ಟ ದಾರಿ ತುಳಿತಾರ. ಹಂಗ ನೀವು ಕೆಟ್ಟ ಚಟ ಕಲಿಸ್ಲಿಲ್ಲ ಅಂದ್ರೂ ಕಲ್ಸರ್ 100 ಮಂದಿ ಇರ್ತಾರ, ಕೆಟ್ಟ ದಾರಿ ತುಳಿಲಿಲ್ಲ ಅಂದ್ರೂ ತುಳ್ಸಾರ್ 100 ಮಂದಿ ಇರ್ತಾರ. ಅವು ಎಲ್ಲದರ್ಲಿಂದನೂ ದೂರ ಇರ್ಲಿ ಅಂತ ಇದು ಒಂದ್ ಮಂತ್ರಪ್ಪ. ನೋಡ್ ಇನ್ನ ಇಷ್ಟೊತ್ತಾದ್ರೂ ಮುಕ್ಕೊಂಡು ಎದ್ದೇಳಕ್ ಏನ್ ದಾರಿ ಈಗ? ಅಯ್ಯೋ ಚಿಗವ್ವ, ಇವ್ ಇನ್ನ ಕಾಸ್ಕ ಬೀಸ್ ಕುಡ್ದು ಆರಾಮ್ ಮಲಿಗ್ಯಾನ. ಅಲ್ಲ ಮಪ್ಪ ನೋಡ್ಬಾ, ಮನ್ಯಾಗ ಒಂದ್ ಚೂರು ಮನ್ಯಾಗ ಹೋಗಿ ಹುಡ್ದಾರ, ಅದು ಅನ್ನೋದು ಗೊತ್ತಿಲ್ಲ, ಬಿಟ್ಟ ಅನ್ನೋದು ಗೊತ್ತಿಲ್ಲ. ಹುಡ್ಗ ತಿಂದ್ ಮನಿ ಅನ್ನೋದು ನೋಡ್ಬಾರ್ದು, ಸಾರಿಸ್ಬಿಟ್ಟೇನೆ ಎಲ್ಲ. ಮೊದಲ ಅಪ್ಪನ್ ಬೈಯಾಕತ್ತಾಳ, ಇನ್ನೊಂದಿಟ್ ನಿಮ್ ಅಪ್ಪಂದ್ ಹೇಳಿ ಬೈಸ. ಸರಿ ಬಾರಪ್ಪ, ಶನಿವಾರ ಇವತ್ತು ಹೋಗಿ ಹನುಮಂತಗ ದೀಪ ಹಚ್ಕೊಂಡ್ ಬರುದ್ರಾಗ ಏನ ತಿನ್ನಕ್ ಮಾಡಿರ್ತೀನಿ. ಹೂವ ಬಾರ್ ವರ್ಷ. ಹಾ ಓಕೆ. ನೀನು ಮೆಲ್ಲಕ್ ಹೋಗಿ ದೇವಸ್ಥಾನದಾಗ ದೀಪ ಹಚ್ತೀರ, ನಾ ರಾಮನ್ನ ಮತ್ತ ನಾಗನ ಕರ್ಕೊಂಡ್ ಬರ್ತೀನಿ. ಆಯ್ತಾ? ಲಗು ಬಾ. ಹನುಮಪ್ಪ, ನಿನ್ನ ಶಕ್ತಿ ಎಂತಾದು ಅಂತ ಇಡೀ ನಮ್ಮೂರಲ್ಲಿ ನನಗೊಬ್ಬನಿಗೆ ಗೊತ್ತು. ನಿನ್ನ ಲೀಲೆ ಎಂತ ದೊಡ್ಡದೆಂದು ಯೋಚನೆ ಮಾಡ್ತೀಯಾ? ಹೇಳ್ತೀನಿ ಕೇಳು. ಇಡೀ ಊರಿನವ್ರು ಎಲ್ಲರೂ ಸೇರಿ ನಿನ್ನ ಊರ ಹೊರಗಡೆ ಇಟ್ಟಾರ. ಮತ್ತೆ ಶನಿವಾರ ಬಂದ್ ಸಾಕು ಅವ್ರ ನಿನ್ ನೋಡಕ್ ಓಡಿಡೆ ಬರ್ತಾರ. ಎಂತ ಲೀಲೆಯಪ್ಪ ನಿಂದು. ನಾ ಇನ್ನು ಬರ್ತೀನಿ. ಅಯ್ಯೋ ಶಿವನೇ ಹನುಮಪ್ಪ, ನಾನ್ ನನಗೆ ಏನೂ ಕೇಳದೆ ಹಾಗೆ ಹೊರಟಿದ್ದೆ. ಹನುಮಪ್ಪ, ನಾನ್ ನನಗಂತ ಏನೂ ಕೇಳದೆ ಹಾಗೆ ಹೊರಟಿದ್ದೆ. ನೀನಾದ್ರೂ ನೆನಪು ಮಾಡಿದೆ ಬಿಡಪ್ಪ. ಹನುಮಪ್ಪ, ಕೈ ಮುಗಿದು ಬೇಡುವನು, ನನ್ನ ಹೆತ್ತ ಕರಳು ಹೊತ್ತ ಹೆಗಲು ಯಾವಾಗಲೂ ಸುಖದಿಂದಿರಪ್ಪ. ಹಾಗೆ ನಮ್ಮ ಊರಿನವ್ರನ್ನು ಚೆನ್ನಾಗಿರಪ್ಪ. ನಾ ಇನ್ನು ಬರುತ್ತೇನೆ. ಕಾಮ ಪ್ರಶಂಸೆ ಗುಡಿ ಹೋಗ್ತೀನಿ ಬರಲಿ ಅಂತ ಅದೇ ದೀಪ ಹೋಗಿ ತೆಗೆದ್ರು. ಲೇ ನಾಗ, ಇಲ್ಲಿ ಯಾರ 20 ರೂಪಾಯಿ ಇಟ್ಟು ಇರ್ಲಿ. ಸುಮ್ಮಿರ್ಲಿ, ಅವ್ರು ಸಿಡಿ ಸ್ವಲ್ಪ. ಪ್ರಶಾಂತ್ ಶ್ಯಾಮ ವಾರ ಬರ್ತಾರೆ, ಅವ್ರಿಗೆ ಒಂದಿನಾರ ಸಿಕ್ಕೇತೋ ಇಲ್ಲ. ನಾವ್ ಈ ವಾರ ಬಂದಿ, ನಮ್ಗೆ 20 ರೂಪಾಯಿ ಕೊಟ್ಟ ದೇವ್ರು ಅಂದ್ರ ನಾವ್ ಮುಂದ್ ದೊಡ್ಡ ಸಹಕಾರ ಹಾಕಿಲಿ. ಹಂಗಂದ್ರ ಅವ್ರ ವಾರ ಬರ್ಲಿ, ನಾವ್ ಅವ್ರ ಫಸ್ಟ್ ಮುಂದ್ ಬಂದ್ ದೀಪ ಹಚ್ಚಿ ನಾವ್ ಹಿಂದಿಂದ ಬಂದ್ ಕಾಟ ನಮ್ಗ್ ದೇವ್ರ 20 ರೂಪಾಯಿ ಕೊಟ್ಟನ್ಲಿ. ಆ ದೇವ್ರ ಕೊಟ್ಟನಂತ ಅಷ್ಟು 20 ರೂಪಾಯಿ ತಗೊಂಡಲ್ಲ, 10 ರೂಪಾಯಿ ಚಿಲ್ರ ಮುರಿಸಿ ಇಲ್ಲೇ 10 ರೂಪಾಯಿ 10 ರೂಪಾಯಿ ತಗೊಂಡ್ ಹೋಗ.
ಹನುಮಪ್ಪ ನಿನ್ ಗುಡಿಗೆ ಬಂದರೆ 20 ರೂಪಾಯಿ ಇಟ್ರಪ್ಪ 20 ರೂಪಾಯಿ ಹಾಕೊಂಡು ಹೋಗ್ತೀನಿ ನನ್ ಮ್ಯಾಗ ಯಾವ್ದೇ ಸಿಟ್ಟು ಇಟ್ಕೊಬಿಡಪ್ಪ ನನ್ ಕ್ಷಮಸಪ್ಪ ಹನುಮಪ್ಪ. ಡಬಲ್ ತಗೊಂಬಲ್ಲಿ ಯಾಕ ಮುಂದ್ ಬರಕ್ ಆಗ್ತದ ಡಬಲ್ ತಗೊಂಬ ಆಯ್ತಾಗ ತಡಿ. ಹೆಂಗಾದ್ರ 10 ರೂಪಾಯಿ ಗುಡಿಗೆ ಇಡ್ಬೇಕಾ 10 ರೂಪಾಯಿ ನಾವ್ ತಗೊಂಡಮ್ಮ ನಿನ್ ಸಾಲಿಯಾಗ 5 ರೂಪಾಯಿ ನಿಂಗ್ ಕೊಡ್ತೀನಿ ನೀ ಸಾಲಿಗೆ ಹೋಗು ನಾ 5 ರೂಪಾಯಿ ಚಿಲ್ಲರೆ ಮೂಡಿ 10 ರೂಪಾಯಿ ಹನುಮಪ್ಪ ಇಟ್ಟು ಬರ್ತೀನಿ. ಈಗ ನೋಡ್ರಿ ಏನೋ ಸೊನ್ನೆ ಕಣ್ಣ ಕಾಣಲ್ಲ ನೋಡ್ರಿ ಲೇ ರಾಮ ಗುಡಿ ಒಳಗಿಂದ ಬರೋ ಮುಂದಾಗ ಆ ಹಿರಿಯರಿಗೆ ಆದಿಲ್ಲ ತಪ್ಪಲೇ ರಾಮ ನಿಂದ ತಪ್ಪು ಹಂಗತ್ತೆ ಆಯ್ ಬಿಡದಿತ್ತು. ಅವ್ರು 4 ಮಂದಿಯಾಗ ಹಿರಿಯರು ನಿಮ್ ಮನ್ಯಾಗು ಅಪ್ಪ ಅಜ್ಜ ಅವ್ರ ವಯಸ್ಸಿನವ್ರು ಇರ್ತಾರ ಅವ್ರಿಗೆ ಹಂಗತ್ತೆ ಆಯ್ ಬಿಡತ್ಲಿ. ಅವ್ರು ಹಿರಿಯರು ಗೌರವ ಕೊಡ್ಬೇಕಿತ್ತು. ಅವ್ರಿಗೆ ನಾವ್ ಎಷ್ಟಾರು ಸಣ್ಣವ್ರ ತಗ್ಗಿ ಬಗ್ಗಿ ನಡಿಬೇಕಿತ್ತು. ಬೇಡ ಹೋಗಿ ಕ್ಷಮೆ ಕೇಳೋಲಿ ಕ್ಷಮೆ ಕೇಳ. ನಾನ್ ನಮ್ಮ ಮನ್ಯಾಗ ನಮ್ಮ ಅಣ್ಣ ನಮ್ಮ ಅಪ್ಪರಿಗೆ ಮರ್ಯಾದೆ ಗೌರವ ಕೊಡೋದಿಲ್ಲ. ಇನ್ ಈ ಗುಡಿಗೆ ಬಂದರ್ ಈ ಅಜ್ಜರಿಗೆ ಎಲ್ಲಿ ಗೌರವ ಕೊಡ್ಬೇಕು ಲೇ? ತಪ್ಪಲೇ ರಾಮ ನಿನ್ ತಪ್ಪದು. ನಾವು ವಯಸ್ಸಿನಾಗ ಸಣ್ಣರು ಅವ್ರಿಗೆ ತಗ್ಗಿ ಬಗ್ಗಿ ನಡಿಬೇಕು. ಹೋಗ್ಲಿ ಹಂಗ್ ಮಾಡ್ಬಾರ್ದು. ಕ್ಷಮೆ ಕೇಳಲಿ ರಾಮ ಕ್ಷಮೆ ಕೇಳೋಗು. ಲೇ ಹುಡುಗ ನೀ ಇವತ್ತೇನ್ ನಾನ್ ಬಿಡಂಗ್ ಕಾಣವಲ್ಲಿ. ನಾ ಹೋಗಿ ಆ ಅಜ್ಜನ್ ತಕ ಕ್ಷಮೆ ಕೇಳ್ಕೊಂಡ್ ಬರ್ತೀನಿ. ಹೋಗ್ಲಿ ರಾಮ ಹೋಗು ಹೋಗು. ಆಯ್ತಾ ಕಿನಾಳ್ ನಿನ್ ಮಾತಿ ಬೆಲೆ ಕೊಟ್ಟು ಹೊಂಟಿ ನೋಡು. ಅಜ್ಜರ ಇನ್ಯಾಗ ಗುಡಿಯಿಂದ ಹೊರಗ್ ಬರ್ಬೇಕಾದ್ರ ನಾನ್ ಹಿಂಗ್ ತಡ ಮಾಡಿದೇನ್ರಿ ಅದಕ್ಕ ಕ್ಷಮೆ ಕೇಳಕ್ ಬಂದಿನ್ರಿ. ನನ್ ಕ್ಷಮಿಸ್ರಿ. ನೀವು ನಮ್ ದೊಡ್ಡಪ್ಪನ ಸಮಾನ ಇದ್ದಾಗ ನೀವು ಸಣ್ಣರ ಹಾಕಿರಪ್ಪ ಸ್ವಲ್ಪ ಶಾಣ್ಯರಾಗ್ರಿ. ಹಿರಿಯರಿಗೂ ಸ್ವಲ್ಪ ಮರ್ಯಾದೆ ಕೊಡೋದು ಕಲೀರಿ. ನಿಮ್ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ನಿಮ್ ಮನ ತಮ್ಮರಿಗೆ ಒಂದಿಟ್ಟು ಮರ್ಯಾದೆ ಕೊಟ್ಟು ಸ್ವಲ್ಪ ಶಾಲೆ ಕಲೀರಿ. ಸ್ವಲ್ಪ ಹನುಮಪ್ಪ ನಿಮ್ಗ ಒಳ್ಳೇದ್ ಮಾಡ್ತಾನ ನಿಮ್ಗ. ನೋಡ್ರಿ ಅಜ್ಜ. ಏ ರಾಮ ಇವತ್ತು ಹನುಮಪ್ಪ ಬಂದ್ ಎಂತ ಅಣವತ್ತಾತ್ಲಿ. ಆ ಅಜ್ಜರ್ ಜೊತೆ ನೀತಿ ಮಾತು ತಿಳಿಸೋಣ ಅಂತ ಬಾಳ ಆಯ್ತೊಳ್ಳೆ ನಮ್ದು. ಇನ್ ಮ್ಯಾಗ ಸೂಕ್ಷ್ಮವಾಗಿರ್ಲಿ ರಾಮ. ಹ್ಞೂನ್ಲಿ ಅಪ್ಪ ನೀವದ ಕಲ್ತಿಂತ ಮುಂದ ಗುಡಿಗೆ ಹೋಗೈತಿ ಬರದ್ರಾಗ ಸ್ವಲ್ಪ ತಿನ್ನಕ್ ಏನಾರ ಮಾಡ್ಬೇಕು. ನಾ ಏನ್ ಗತಿ ಮಾಡ್ಬೇಕಿಂತ ಕುಡುಕ್ ಕಣ್ಣ ಕಟ್ಕೊಂಡ್ ಕುಡುಗ್ ಏನಾರ ಆಯ್ತು ಸಾಕ್ನಂದ್ರ ನಾಳೆ ನನಗ ನನ್ ಮಗ ಗತಿ ಯಾರು? ಯಾರಾದ್ ಸರಿ ಯಾವಾಗಾರ ಬಂದಾಗತ್ತೆ ಏನ ದೀಪ ಅವಲಕ್ಕಿ ಮಾಡೀನಿ ಸೊಪ್ಪು ತಿಂದು ಅವೇನೋ ಶಾಮ ಅವ್ ಬರ್ಲಿಲ್ ಶಾಲೆ ಲೇಟ್ ಆಗತ್ತಂತ. ಹೊಲಕ್ ಹೋಗಕ್ಕ ಬಾಳ್ ಹೊತ್ತಾಗತ್ತಾ. ಅಲ್ಲೇ ಫೋಟೋದಿಂದ 10 ರೂಪಾಯಿ ಇಟ್ಟಿನಿ. ಪೋಷಪ್ಪಜ್ಜರ ಅಂಗಡಿಗೆ ಹೋಗಿ 1 ಅಡಿಕಿ 1 ತಂಬಾಕು 2 ತಗೊಂಬಾರ. ಆಯ್ತ್ ಬೇ ಎಲ್ಲಿ ಬ್ಯಾಡನ ಬೇಡ ನಿನ್ನೆ ಇರೋರ್ ಕೊಟ್ಟಿದ್ ಒಂದೇ ಅದ. ಅಣ್ಣ ತಂಬಾಕ ಎಲ್ಲಿ ಅಡಿಕೆ ಕೊಡು. ಯಾರ ಅಂಗಡಿಗೆ ಹೋದ್ನ ಏನ್ ನೋಡಿ ಇಷ್ಟೊತ್ತಾದ್ರೂ ಬಂದಿಲ್ಲ. ನಂಗ್ ನೋಡಿದ್ರೆ ಕೆಲ್ಸಕ್ ಗೊತ್ತಾತ್. ಬಾರಪ್ಪ ಕೆಲ್ಸಕ್ ಗೊತ್ತಾತ್ ಹೋಗ್ಬೇಕು. ಹೋಗಾರ ಎಲ್ಲಾರು ಹೋದ್ರಾಗಲೇ ಬಂತೇಳಿ ಬೇವ ಅವಸರ ಹಾಕ್ ಮಾಡ್ತಿ. ನಮ್ಮ ಅವ್ಗೆ ಎಲ್ಲರಿಕಿ ತಂದ್ ಕೊಡಿರ್ಲಿ ದುಸ್ಸಲ್ಲಿ 2 ರೂಪಾಯಿ ಉಳತ್ತ. ಸರ್ ನಾನು ಕ್ಲಾಸ್ಗೆ ಹೋಗ್ತೀನಿ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ನಿಮ್ಮ ಶಾಲೆಗೆ ಹೊಸದಾಗಿ ಬಂದಿರತಕ್ಕಂತ ಕನ್ನಡ ಮಾಸ್ಟರ್. ಹೌದಾ ಸರ್, ನಿಮಗೆ ತಿಳಿದ ಹಾಗೆ ಸಾಲು ಮರದ ತಿಮ್ಮಕ್ಕನ ಕುರಿತು ಒಂದು ನಾಟಕ ಪ್ರದರ್ಶನ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಅವ್ರಿಗೊಂದು ನಮನ ಸಲ್ಲಿಸಿದ ಹಾಗೆ ಆಗುತ್ತೆ ಅಂತ ಮಾಡ್ಬೇಕಂತ ನಮ್ದು ವಿಚಾರ ಇದೆ. ಒಳ್ಳೆ ಕಾನ್ಸೆಪ್ಟ್ ಸರ್. ಗೋ ಹೆಡ್ ಮಾಡಿ ಸರ್. ಎಲ್ರು ಕೇಳ್ರಿ ಈ ಕಡೆ. ಹಾಜರಿ ಹಾಕೋಣ. ಪ್ರಶಾಂತ್, ಶ್ಯಾಮ್, ರಮೇಶ್, ನಾಗೇಶ್, ಸುನೀತಾ, ಕಾವ್ಯ, ಸಂದೀಪ್ ಬಾರ ಇಲ್ಲೇ. ಈ ಲಿಸ್ಟ್ ನಲ್ಲಿ ಇರುವಂತ ಎಲ್ಲಾ ಹುಡುಗರನ್ನ 9th ಕ್ಲಾಸಿಗೆ ಹೋಗಿ ಕರ್ಕೊಂಡು ಬಾ. ಗುರುರಾಜ್ ಸರ್ ಕರೀತಾ ಇದಾರ ಅಂತ ಹೇಳಿ ಕರ್ಕೊಂಡು ಬಾ.
ಓಕೆ ಸರ್. ಮೇ ಕಮಿಂಗ್ ಸರ್. ಕಮಿಂಗ್. ಸರ್ ಈ ಲಿಸ್ಟ್ ನಲ್ಲಿರುವ ಎಲ್ಲಾ ಮಕ್ಕಳನ್ನು ಗುರುರಾಜ್ ಸರ್ ಕರೀತಿದ್ದಾರೆ. ಕಳಿಸ್ಕೊಡಿ. ಇಲ್ಲೇ ಸರ್ ಕರಿತಾ ಇದಾರ ಅಂತ ನಿಮ್ಮನ್ನ. ಅವ್ರು ಯಾರ ಅನ್ನೋದು ಹೆಸರು ಹೇಳ್ತೀನಿ, ಹೋಗ್ತಾರಾ? ಪ್ರಶಾಂತ್, ಶ್ಯಾಮ್, ರಮೇಶ್, ನಾಗೇಶ್, ಸುನೀತಾ, ಅವ್ರೆ. ಸರ್ ನಾವು ಬರ್ತೀವಿ ಸರ್. ಹಾ ಸರಿ ಆಯ್ತಪ್ಪ, ಬರ್ರಿ. ನಾವ್ ಇವಾಗ ನಿಮ್ಗೆ ತಿಳಿದಿರುವ ಹಾಗೆ ವೃಕ್ಷ ಮತ್ತೆ ಸಾಲು ಮರದ ತಿಮ್ಮಕ್ಕನಿಗೆ ಒಂದು ನಾಟಕದ ಮೂಲಕ ಒಂದು ನಮನವನ್ನ ತಿಳಿಸುವಂತ ನಾಟಕವನ್ನ ಪ್ರದರ್ಶನವನ್ನ ಮಾಡೋಣ. ಓಕೆ ಸರ್. ಹಾ ಪ್ರಶಾಂತ್, ನೀನ್ ಬಾರಪ್ಪ ಇಲ್ಲಿ. ನೀನು ಬೇವಿನ ಮರ ಆಗ್ಬೇಕು ಇಲ್ಲಿ. ಆಯ್ತು ಸರ್. ನೆಕ್ಸ್ಟ್ ಶ್ಯಾಮ್, ನೀನು ಬಾ ಇಲ್ಲಿ, ಈ ಕಡೆ ನಿಂತ್ಕೋ. ನೀನು ಮಾವಿನ ಮರವಾಗು. ಆಯ್ತು ಸರ್. ನೆಕ್ಸ್ಟ್ ರಮೇಶ್, ನೀನು ಈ ಕಡೆ ಬಾ. ನೀನು ತೆಂಗಿನ ಮರವಾಗಿ ನೀನು ಇಲ್ಲಿ. ಆಯ್ತು. ನೆಕ್ಸ್ಟ್ ನಾಗರಾಜ್, ನೀನು ಇಲ್ಲಿ ಆಲದ ಮರವಾಗ್ಬೇಕು. ಆಯ್ತು ಸರ್. ಸುನೀತಾ, ನೀನು ತಿಮ್ಮಕ್ಕನ ಪಾತ್ರವನ್ನು ಮಾಡಿ ನೀನು ಇಲ್ಲಿ ನಟ ನಡುವೆ ನಿಂತು. ಓಕೆ, ನೀವೆಲ್ಲರೂ ನಿಮ್ಗೆ ಹೇಳಿಕೊಟ್ಟಿರ್ತಕ್ಕಂತ ಪಾತ್ರದಂತೆ ಪಾತ್ರವನ್ನ ನಾವು ಮಾಡೋದಕ್ಕೆ ಖುಷಿ ಆಗ್ತಾ ಇದೆಯಲ್ಲ ನಿಮ್ಗೆ? ಓಕೆ ಸರ್, ಖುಷಿ ಆಗ್ತಿದೆ. ಓಕೆ ಮಕ್ಕಳೇ, ನಿಮಗೆ ಕೊಟ್ಟ ಡೈಲಾಗ್ ಅನ್ನ ಊಟ ಮಾಡಿಕೊಂಡು ಬಂದ ನಂತರ ಅದನ್ನ ನಿರ್ವಹಿಸೋಣ. ಓಕೆ ಸರ್. ಓಕೆ ಸರ್. ಈಗ ಹಾಗಾದ್ರೆ ಊಟಕ್ಕೆ ಹೋಗ್ಬಿಡಿ ಎಲ್ರು. ಆಯ್ತು ಸರ್. ಸರಿ, ಎಲ್ಲಾರ್ದು ಊಟ ಮಾಡ್ಕೊಂಡ್ ಬಂದಿದಿರಲ್ಲ? ಆಯ್ತು ಸರ್. ಪ್ರಶಾಂತ್, ನೀನು ಈಗ ನಿನ್ ಪಾತ್ರದ ಒಂದು ಹೇಳಪ್ಪ, ನಿಂದ ಏನೈತಿ ಡೈಲಾಗ್? ನಾನು ಬೇವಿನ ಮರ. ನನಗೆ ಈಗ ನನ್ನ ತಾಯಿ ತಿಮ್ಮಕ್ಕನ ಅಗಲಿಕೆಯಿಂದ ನನಗೆ ತುಂಬಾ ನೋವಾಗಿದೆ. ಎಲ್ಲಾ ಮಹಿಳೆಯರು ಮಕ್ಕಳವಿಲ್ಲವೆಂದು ಮರಗಳನ್ನು ಸುತ್ತುವುದನ್ನು ನಾನು ನೋಡಿದ್ದೇನೆ. ಆದರೆ ಈ ತಾಯಿ ನಮ್ಮನ್ನು ಬೆಳೆಸಿ, ಆಕೆಯ ಮಕ್ಕಳಂತೆ ನಮ್ಮನ್ನು ಬೆಳೆಸಿ ತನ್ನ ಉಸಿರನ್ನು ನೀಡಿ ಇಂದು ನೀನೇ ಉಸಿರು ನಿಲ್ಲಿಸಿಬಿಟ್ಟೆಲ್ಲ ತಾಯಿ. ಹಾಗೂ ನಾನು ಆರೋಗ್ಯದ ಔಷಧಿಯ ಗುಣವನ್ನು ಹೊಂದಿದ್ದೇನೆ. ಬೇಸತ್ತು ಬಂದವರಿಗೆ ತನ್ನೆನೆ ಗಾಳಿಯನ್ನು ಕೊಡುವೆ. ಎಲ್ಲಾ ಚಿಂತೆಗಳ ಮರೆಸಿ ಸುಖದಿಂದ ನಿದ್ದೆ ಕೊಡುವೆ. ಮತ್ತು ನನ್ನ ಹಿಂದೂ ಧರ್ಮ ಪೂಜಾ ವಿಧಿಗಳಲ್ಲಿ ನನ್ನ ಕಾರ್ಯ ತುಂಬಾ ಮುಖ್ಯ. ಪ್ರಶಾಂತ್, ತುಂಬಾ ಚೆನ್ನಾಗಿ ಹೇಳಿದೆ ನೀನು. ಈಗ ಶ್ಯಾಮ್, ಈಗ ನಿನ್ನ ಪಾತ್ರಪ್ಪ, ನೀನ್ ಹೇಳಿ ಈಗ. ನಾನು ಮಾವಿನ ಮರ, ಎಲ್ಲೋ ತಿಂದು ಹೋಗಿದ ಬೀಜ ನಾನು ಅಂತ ಮಾತೆ ಕೈಯಲ್ಲಿ ಸಿಕ್ಕು ಇನ್ನು ದೊಡ್ಡ ಮರವಾಗಿ ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತೇನೆ. ಹಾಗೆ ನನ್ನಲ್ಲಿ ಕೂಡ ಔಷಧಿಯ ಗುಣವನ್ನು ಹೊಂದಿದ್ದೇನೆ. ಉಸಿರಾಟದ ತೊಂದರೆಗೆ ಬಳಸುತ್ತಾರೆ. ಹಾಗೆ ನಾನು ಕೂಡ ಹಿಂದೂ ಧರ್ಮದ ಪೂಜಾ ವಿಧಿಗಳಲ್ಲಿ ನನ್ನ ಪಾತ್ರ ಬಹಳ ಮುಖ್ಯ. ಗುಡ್, ನೀನು ಕೂಡ ಸೂಪರ್ ಆಗಿ ಹೇಳಿದೆ ಶ್ಯಾಮ್. ನೀವು ಕೂಡ ನಾಳೆ ಈ ಪ್ರಶಾಂತ್ ಮತ್ತು ಶ್ಯಾಮನ ಹಾಗೆ ನಾಳೆ ಸೂಪರ್ ಆಗಿ ಹೇಳ್ಬೇಕು ನೋಡ್ರಿ ನಿಮ್ದು ಪಾತ್ರನ. ಆಯ್ತು ಸರ್, ನಾಳೆ ನಾವು ಅವರ ಹಾಗೆ ಹೇಳುತ್ತೇವೆ. ಏ ಸುನೀತಾ, ಯಾಕೆ ಚಪ್ಪಲಿ ಹಾಕೊಂಡ್ ಬಂದಿಲ್ಲ? ಇಲ್ಲ ಕಣೆ, ಅವು ಹರಿದೋಗಿದ್ದವು. ನಮ್ಮ ಅಪ್ಪಗೆ ಹೇಳಿನೇ ತಂದ್ ಕೊಡ್ತಾನಂತ. ಅಪ್ಪ, ನಾನು ನಾಳೆಯಿಂದ ಸ್ಕೂಲಿಗೆ ಹೋಗಲ್ಲಪ್ಪ. ಯಾಕಮ್ಮ, ಏನಾಯ್ತು? ಶಾಲೆಯಲ್ಲಿ ಟೀಚರ್ಸ್ ಏನಾದ್ರು ಅಂದ್ರ ಏನು? ಇಲ್ಲ ಅಪ್ಪ. ಓ, ಚಪ್ಪಲಿ ಕೊಡ್ಸು ಅಂದಿದ್ದಲ್ಲ, ಅದಕ್ಕೆ ಹೋಗಲ್ಲ ಮಗಳೇ ಈ ಕೋಪ? ಇಲ್ಲ ಅಪ್ಪ, ನಾನು ಶಾಲೆಗೆ ಹೋಗುವಾಗ ಖಾಲಿ ಹುಡುಗರು ನನ್ನ ಗುರಾಯಿಸ್ತಿರ್ತಾರೆ ಅಪ್ಪ, ಅದಕ್ಕೆ ನಾನು ಹೋಗಲ್ಲ. ಓ, ಇದೇನಾ ವಿಷಯ? ಊರಂದ್ಮೇಲೆ ಇವೆಲ್ಲ ಇರವೆ. ಇವಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬಾರ್ದಮ್ಮ. ಹೋಗು, ದೇವ್ರ ಮುಂದೆ ದಿಗಿ ಹಚ್ಚಿ ನೀನು ಫ್ರೆಶ್ ಆಗು. ನಿನ್ಗೆ ಚಪ್ಪಲಿ ತಗೊಂಬರ್ತೀನಿ. ಹಾಗೆ ನಿಂಗೆ ಬರುವಾಗಾದ್ರೆ ಏನಾದ್ರು ತಿನ್ನಕ್ ತಗೊಂಬರ್. ಅಪ್ಪ ಅಪ್ಪ ಅಪ್ಪ, ಯಾಕೆ ಮಗ? ತಡಿಯಪ್ಪ, ಬಂದೆ. ಅಪ್ಪ ಅಪ್ಪ, ಹೆಲ್ಮೆಟ್ ಅಪ್ಪ. ಅಪ್ಪ, ನಿನಗೆ ಎಷ್ಟು ನಾನು ಮುಖ್ಯನೋ ಅಷ್ಟೇ ಈ ಹೆಲ್ಮೆಟ್ ಕೂಡ ಮುಖ್ಯ ಅಪ್ಪ. ಥ್ಯಾಂಕ್ಸ್ ಮಗಳೇ. ಓಕೆ, ಬಾಯ್ ಅಪ್ಪ. ಬಾಯ್. ಯವ್ವ ಯವ್ವ, ಇಷ್ಟೊತ್ತಾರು ಬಂದಿಲ್ಲಲ್ಲ ಅಮ್ಮ. ಇನ್ನ ಮನಿಗ್ ಬರ್ತಿದ್ಲು. ಮನಿ ಕದನ ತೆಗ್ದಂಗ ಐತಿ. ಅಯ್ಯೋ, ಸಾಮಾನೆಲ್ಲ ಚಲಂಪಿಲಿ ಆಗ್ಯಾವಲ್ಲ. ಈ ಆಕಾರ ಎಲ್ಲ ನೋಡಿದ್ರ ನಮ್ಮ ಅಪ್ಪನ ಅನ್ಸುತ್ತ. ನಮ್ಮ ಅವ್ವ ಹೇಳ್ತೇನೆ ತಡಿ. ಬಾಜು ಮನ್ಯಾರ ಕೇಳ್ತೇಳಿ. ನಮ್ಮ ಯಾರು ಕೇಳನ ಗೊತ್ತಿಲ್ಲ.
ಚಿಗವ್ವ ನಮ್ಮವ್ ಯಾರನ್ನು ಗೊತ್ತನ ಇಲ್ಲಿ ಯಾವಂದ್ರ ನೋಡಪ್ಪ ಊರ್ ಮುಂದಲ್ಲ ಹೊಲಕ್ಕ ನಮ್ಮ ಅಪ್ಪ ಅಂತರು ಕದ ಹಂಗ ಬಿಟ್ಟು ಏನ ನಾನ್ರ ಹಾಕಿ ಹೋಗ್ತೀನಿ ತಡಿ ಹೋಗಿ ಕ್ಯಾಟ್ ನಮ್ಮ ಅವ್ಗೆ ಹೇಳ್ತೀನಿ. ಓ ಅಪ್ಪ ಬಂದ. ಏನಪ್ಪ ಇವು ಇಷ್ಟೊಂದು? ಒಳಗಡೆ ತಗೊಂಡ್ ನಡಿ ಅಮ್ಮ ಹೇಳ್ತೀನಿ. ಈಗ ತಗೋ ಮಗಳೇ, ನಿನಗೆ 7 ಜೊತೆ ಚಪ್ಪಲಿ ತಂದಿದ್ದೇನೆ. ಇಷ್ಟೊಂದ್ ಯಾಕಪ್ಪ ಚಪ್ಪಲಿ ನನಗೆ? ನೀನೇ ಹೇಳಿದ್ದಲ್ಲ ಮಗಳೇ, ಶಾಲೆಗೆ ಹೋಗುವಾಗ ಬರುವಾಗ ಖಾಲಿ ಹುಡುಗರು ನಮ್ಮನ್ನ ನೋಡ್ತಾ ಇರ್ತಾರೆ. ನೀನು ದಿನ ಹೊಸ ಚಪ್ಪಲಿಯನ್ನ ಹಾಕೊಂಡು ಹೋಗ್ಬೇಕು, ಇವನ್ನೇ ನೋಡ್ತಾ ಹೋಗ್ಬೇಕು, ಇವುಗಳನ್ನ ನೋಡ್ತಾ ಬರಬೇಕು. ಯಾವತ್ತು ಖಾಲಿ ಹುಡುಗರು ನಿನ್ ಕಡೆ ನೋಡುವುದೇ ಇಲ್ಲ. ಥ್ಯಾಂಕ್ಸ್ ಅಪ್ಪ, ಐ ಲವ್ ಯು ಅಪ್ಪ. ಸರಿ ಮಗಳೇ. ಅಲ್ಲಿ ಮನ್ಯಾಗ ಅಪ್ಪನ ಹಾಕಾರ ನೋಡಿ ಅಡ್ಗಿ ಮಾಡಕ್ ಹೋಗಿದ್ನಾ ಏನು ನಿನ್ನ ಅನ್ಕೊಂಡ್ ಸಾಮಾನುಗಳು ಕುಸ್ತಿಡ್ನಾ ಏನು ಒಂದು ಗೊತ್ತಾಗವಲ್ದು. ಹೌದಾ? ಅಂತದ್ ಏನ್ ಮಾಡ್ಯಾನವ ನಿಮ್ಮಪ್ಪ? ನಡಿ ಬರ್ತನ ಹೊಲ್ದಾರಿ ಸೊಪ್ಪು ಹೇಳಿ ಬರ್ತನ, ನೋಡು ಏನ್ ಮಾಡ್ಯಾನಂತ. ಬೇಯವ್ವ ಮಣಿ ನೋಡ್ಬಾಗ ಲ್ಯಾಪ್ ಹ್ಯಾಂಗ್ ಮಾಡ್ಯಾನ ಎಲ್ಲಾ ಹೊಲ ಇದು ಮಾಡ್ಬಿಟ್ಟ ಸಾಮಾನ್ ಚಿಲ್ಲಾಪಿಲ್. ನಾನು ನಾಯಿ ಪೈ ಹಾಕೋತ ಕದಾಕ್ ಕದನ ಹಂಗ ಬಿಟ್ಟು ಬಂದಿದ್ದ. ಬಾ ಬಾರಪ್ಪ ಕದ ತೆಗಿ ಬಾ ನೋಡೋಣ ಅವನ್ನ. ನೋಡ್ಬೇವ್ ಹೆಂಗ್ ಮಾಡ್ಯಾನ ನೋಡಿ ಇಲ್ಲಿ ಮನಿ ಹಂಗ ಐತಿ. ಅಯ್ಯೋ ಅಯ್ಯೋ ನನ್ ಮನಿ ಮಾಡ್ಯಾನ. ದಿನಾ ಬಿಸಿಲು ಮಳೆ ಗಾಳಿ ಜೊತೆಗೆ ಬಾಳೆ ಮಾಡ್ಬೋದು, ಇಂತ ಕುಡುಕ್ ಗಂಡನ್ ಜೊತೆ ಬಾಳೆ ಮಾಡಕ್ ಜೀವನ ಸಾಕಾಗಿ ಹೋಯ್ತು ನನಗಂತೂ. ಬೇಯವ್ವ ಅಪ್ಪ ದಿವ್ನಾಲ್ ಹಿಂಗ್ ಮಾಡ್ರಿ ಹೆಂಗ್ ಬೇ? ನೀ ಏನ್ ವಿಚಾರ ಮಾಡ್ಬೇಡಪ್ಪ. ಅವ ಮುಂಜಾನೆ ಎದ್ದು ಹುಟ್ಲೇನ 4 ಮಂದಿಗ್ ಕಲಿಸಿ ಬುದ್ಧಿ ಕಲ್ಸನ ಅವಂಗ. ಅವ ಕುಡಿಯಕ್ ಹೋಗ್ಯಾನ ಈಗ ಎಲ್ಲೇ ಬರ್ಲೇವ ಹೇಳತ್ನ ಅವಂಗ. ಬೇಯವ್ವ ಇವತ್ ಶಾಲ್ಯಾಗ ಇರುವಾಗ ಏನಂತಂದ್ರ ನಮ್ ದೋಸ್ತ್ ಎಲ್ಲಾರು ಸೇರಿ ನಿಮ್ಮಪ್ಪ ಅಷ್ಟ್ಯಾಕ್ ಕುಡಿತಾನ ಇಷ್ಟ್ಯಾಕ್ ಕುಡಿತಾರ ಅಂತ ಕೇಳಿ ಕುಡ್ಕುರ್ ಮಗ ಅಂತ ಕರಿತಾರ ಬೇ. ಲೋ ಮಗ, ನಿಮ್ಮ ಅಪ್ಪನ ಬಗ್ಗೆ ಅವ್ರಿಗೆ ಏನಪ್ಪ ಗೊತ್ತು? ನನಗ ಒಂದೊಂದ್ಸಲ ಎಷ್ಟು ಸಿಟ್ಟು ಬಂದಿರತ್ತ, ನಾ ಬಡಿಬೇಕನ್ನೋ ಅಷ್ಟು ಸಿಟ್ಟು ಬಂದಿರತ್ತ. ಆದ್ರ ಮನಿ ಪರಿಸ್ಥಿತಿ ನೋಡ್ಬೇಕಿಲ್ಲ. ಪಾಪ ಅವನು ನಿನ್ನಂಗ ಮಗು ಮನಸ್ನೇವ ಕುಡ್ದಾಗ ಅಷ್ಟ ಹಂಗತೆ ಮಾಡ್ತಾನ. ಬೇ ಅವ ಅಪ್ಪ ಅಷ್ಟ್ಯಾಕ್ ಕುಡಿತಾನ ಬೇ? ದಿವ್ಸಲ್ ಕುಡುದ್ ಬಂದು ದುಡ್ದಿದ್ ರೊಕ್ಕ ಎಲ್ಲಾ ಬರೇ ಕುಡಿಯಕ ಹಾಳ್ ಮಾಡಿರ ಮುಂದ್ ನನ್ ಸಾಲಿದ್ ಹೆಂಗ ಅದ ರೊಕ್ಕ ನನ್ ಸಾಲಿ ತೆಗದಿಟ್ರ ಕುಡಿದ್ರ ಆಗಲ್ಲ. ಹಂಗೇನ್ ಚಿಂತೆಪ್ಪ, ಓದ್ತಾದ್ರ ಸಾಕ್ ಕಂಟ್ ಪೂರ್ತಿ ಕುಡ್ದ್ ಬರೋದು ಮಕ್ಕನದು. ಅವ ಏನ್ ಕುಡ್ದ್ ಬಂದ್ ಆರಾಮ್ ಮಕ್ಕಂಡಿರ್ತಾನ. ನಾವ್ ಮನೆಗಿರೋ ನಾವ್ ಚಿಂತೆ ಮಾಡ್ಬೇಕು ಅವನ್ ಬಗ್ಗೆ. ಅವ್ಗೇನ್ ಎಂಡ್ರದ್ ಕಬರ್ ಇಲ್ಲ, ಮಕ್ಕಳದ್ ಕಬರ್ ಇಲ್ಲ. ಹಿಂಗ ಕುಡ್ದ್ ಬಂದ್ ಮಕ್ಕನ್ ಬಿಡೋದ್ ನಾವ್ ಚಿಂತೆ ಮಾಡಿ ನಾವ್ ಸಾಯ್ಬೇಕು. ಅವ ದಿನ ಹಿಂಗ ಮಾಡ್ರಿ ಎಲ್ಲಾರ ನನ್ ಕುಡುಕುರ್ ಮಗ ಅಂತಾರ ಬೇ. ಊರ್ ಅಂದ್ಮೇಲೆ 100 ಜನ 100 ತರ ಮಾತಾಡ್ತಾರಪ್ಪ. ನೀ ಎದಕ್ಕೆ ತಲೆ ಕೆಡ್ಸ್ಕೊಬೇಡ. ನೀನು ಓದೋ ಬರೆಯೋದ್ರ ಕಡೆ ಗಮನ ಕೊಡು. ಯಾಕಂದ್ರ ನಿಂದರ ಅಂತ ಬೊಗಳುವಂತ ನಾಯಿ ಬಾಯಿಗೆ ಬೀಗ ಹಾಕಂಗಾದ್ರ ಸಾಕಂತಂದ ಆ ದೇವ್ರ ಕಡೆ ಬೇಡ್ಕೊಂತನಪ್ಪ ನಾನು. ಮುಂದ ನೀನು ದೊಡ್ಡ ಸಾಹೇಬ್ ಆಗ್ಬೇಕು, ಅದನ್ನ ನೋಡೋದ ನಮ್ಮಿಬ್ಬರು ಆಸೆಪ್ಪ. ನೀ ಹೇಳದಂಗ ಕೇಳ್ತೀನವ್ವ, ನಿನ್ ಮಾತ್ ಯಾವತ್ತೂ ಮೀರಲ್ಲ. ಪ್ರಶಾಂತ, ನಿಮ್ಮಪ್ಪ ಬಾಳ್ ಒಳ್ಳೆತಪ್ಪ. ಆತ ಕುಡಿದ ಇದ್ದಾಗ ಶಕ್ತಿ ಮೀರಿ ದುಡ್ಡ ದಿನಗಳ ಬಾಳ. ಯಾಕಂದ್ರ ಕುಡಿಲಾರ್ದ ನಿನ್ ಬಗ್ಗೆ ಬಾಳ ವಿಚಾರ ಮಾಡ್ತಾನಪ್ಪ ಅವ. ನಿಮ್ಮಪ್ಪ ಕುಡಿತಾನಂತಂದು ನೀನ್ ಯಾವತ್ತೂ ಆತನ ಬಗ್ಗೆ ತಪ್ಪು ತಿಳ್ಕೊಬೇಡಪ್ಪ. ಯಾಕಂದ್ರ ನಾವಿಬ್ರು ಎಷ್ಟು ಕಷ್ಟಪಟ್ಟು ದುಡಿದ್ರುನು ಅದ್ರ ಹಿಂದಿರೋ ಉದ್ದೇಶನ ನೀನಾಗಿರ್ತೀಯಪ್ಪ. ಇದು ಒಂದು ಯಾರ್ ಬೇಕವ್ರು ಏನಾರ ಹೇಳ್ತಾರಂತ ತಲೆ ಕೆಡಿಸ್ಕೋಬೇಡ. ಅವ ಸರಾಯ ಊರಾಗ ಸರಾಯ ಕುಡಿಯೋರ್ ಜೊತೆ ಮನಿ ಜವಾಬ್ದಾರಿ ಇಲ್ದವ್ರ ಜೊತೆ ಎಲ್ಲಾರ ಜೊತೆ ಸೇರಿ ಈಗ ಹಾಳಾಗ್ಯಾನಪ್ಪ ಅವ. ಸರಾಯಿ ಊರಾಗ ಸರಾಯಿ ಅಂಗಡಿ ಎಷ್ಟದ ಅಂತ ಲೆಕ್ಕ ಹಾಕೇನಪ್ಪ ನೀನು. ಯಾಕಂದ್ರ ಈ ಊರಾಗ ಹಿರಿಯರು ಮೆಂಬರ್ಗಳು ಎಲ್ಲಾರು ಕಣ್ಣು ಮುಚ್ಕೊಂಡ್ ಕಣ್ಣಿಗೆ ಬತ್ತಿಕ್ಕೊಂಡ್ ಸುಮ್ನೆ ಕುಂತ್ ಬಿಟ್ರ. ಅವ್ರಿಗೆ ಏನಾರ ಬುದ್ಧಿ ಬಂದಿ ಸರಾಯಿ ಅಂಗಡಿ ಮುಚ್ಚಿಸಿದ್ರಂದ್ರ ನಮ್ಮಂತ ಬಡವರು ನಿನ್ನಂತ ಮಕ್ಳು 2 ಹೊತ್ತು ಊಟ ಮಾಡಿ ಆರಾಮ್ ಮಕ್ಕಂತಾರ ನೋಡಪ್ಪ ಪ್ರಶಾಂತ, ನೀನು ಮುಂದ ದೊಡ್ಡ ಆಫೀಸರ್ ಆಗಿ ಊರಾಗಿರೋ ಸರಾಯಿ ಅಂಗಡಿ ಎಲ್ಲಾ ಮುಚ್ಚಿಸ್ತಿ ಅಂತಂದು ನಿನ್ ಮೇಲೆ ಬಾಳ್ ಭರವಸೆ ಕಟ್ಟಿನಿ. ನಿನ್ನಂತ ತಂದೆಯರಿಗೆ 4 ಮಂದಿಗೆ ಒಳ್ಳೇದ್ ಮಾಡ್ತಿ ಅಂತಂದು ಬಾಳ ಮನಸ್ನಾಗ ಇಟ್ಕೊಂಡಪ್ಪ. ಹೆಂಗ್ ಮಾಡ್ತೀನಿ ನೋಡ್. ಆಯ್ತವ್ವ, ನೀ ಹೇಳ್ದಂಗ ಚೆನ್ನಾಗು, ನೀ ಹೇಳ್ದಂಗ ಮಾಡ್ತೀನಿ. ಹೋಗ್ ಟೈಮ್ ಆಯ್ತು, ಮಕ್ಕ ಹೋಗಪ್ಪ. ಹ್ಞೂ ಅವ್ವ.
ಏಯ್ ಪರ್ಸ ಏ ಅಯ್ಯೋ ನಮ್ಮ ಅಪ್ಪ ಏ ಪರ್ಸ ಇಷ್ಟೇ ರೇಟು ಅಪ್ಪ. ಏನ್ಲಿ ನನ್ ಕೇಳದ್ ನೀವ ಅಲ್ಲಿ ನಾನು ಹುಟ್ಟಿಸಿದ ಮಗ ನೀವ ನಾನ್ ಕೇಳ್ತೇನೆ ಅಂದಲ್ಲಿ ಎಲ್ಲ ಯಾಕೆ ನಮ್ಮವ್ವ ಸುಸ್ತಾಗಿ ಬಂದಲ್ಲಿ ಮುಕ್ಕೊಂದ್ರ ಬಾ ಊಟ ಮಾಡಿಲ್ಲ ಇನ್ನ ಇಲ್ಲ ನಮ್ ಬಿಟ್ಟ ನಾವ್ ಮಾಡೋಲಿ ಬಿಡವಲ್ಲಿ ಬಾಳಕ್ ಬಾ. ಏ ಎಲ್ಲಿ ಅಗ್ಗಿ ಬಾಳೆ ಊಟ ಎಷ್ಟೊತ್ತ ಬರೋದು ಅಲ್ಲಿ ಹೊರಗೆ ನಿಂತು ಹೋದ್ರಾಗೈತಿಲ್ಲ ಮಂದಿ ಏನ್ ಅನ್ನಕ್ಕಿಲ್ಲ. ಅವ್ರೇ ಅಂತಲ್ಲಿ ನಮ್ ಲೆಕ್ಕ ನಮ್ ಮಾತಲ್ಲಿ ನಾವು ದುಡೋಣ ಪದವನ ನೋಡು ಸಾಕ್ ಮುಕ್ಕೋ. ಏ ಮಗ ನಿಮ್ಗೆ ಎಲ್ಲಿ ನಮ್ ಹೇಳಕ ನಮ್ಮ ಮಕ್ಕಳು ಬರ ಇಲ್ಲ ಬೇಯವ್ವ ಅಪ್ಪ ಯಾಕ ವಾಂತಿ ಮಾಡಕತ್ತಂಬೆ. ಹಾ ಕುಡ್ದಿದ್ದು ಜಾಸ್ತಿ ಆಗಿರ್ಬೇಕು ನಿನ್ನೆ ಅದಕ್ಕ ವಾಂತರ ಆಗತ್ತ ಏನಾರ ಆಗತ್ತ ಮತ್ತೆ ಕೂಳಿಲ್ಲ ನೀರಿಲ್ಲ ರಕ್ತದ ಒಂಥರ ಮಾಡ್ಕೊಂತಾನ ವಾಂತರ ಮಾಡ್ ಬೇಯವ್ವ ಅವ್ರ ಅಪ್ಪ ಯಾಕ ರಕ್ತದ ವಾಂತಿ ಮಾಡಕತ್ತಂಬೆ ಮತ್ತೆ ವಾಂತಿ ಬಾಬೆ. ಅಯ್ಯೋ ರೀ ಏನಾತ್ರಿ ಹೋಗಪ್ಪ ಒಂದ್ ಚರಿಗೆ ನೀರಾರ ತೊಗೊಂಬೋಗು. ಹಿಡ್ಕೊಂಡಿರಪ್ಪ ಮುಂದ್ ಹೋಗಿ ಗಾಡಿ ಕೇಳ್ಕೊಂಡ್ ಬರ್ತೀನಿ ದವಾಖಾನಿಗ್ ಕರ್ಕೊಂಡ್ ಹೋಗುನು. ಡಾಕ್ಟ್ರೆ ನನ್ ಗಂಡಗ್ ಬಾಳ ಸೀರಿಯಸ್ ಐತಿ ಬೇಗ ನೋಡ್ ಬನ್ನಿ ಡಾಕ್ಟ್ರೆ. ನೀವ್ ಆ ಕಡೆ ಕೂಡ್ರಿ ನಾವ್ ನೋಡ್ ಕರ್ಸ್ತೀವಿ. ಅವ್ವ ಅಪ್ಪನ ಒಳಗ್ ಕರ್ಕೊಂಡ್ ಹೋಗಿದ್ರೆ ಏನಾಯ್ತು? ಚೆಕ್ ಮಾಡಾಕ್ತಾರಪ್ಪ ಹೇಳ್ತಾರಂತ. ಡಾಕ್ಟ್ರೆ ಏನಾಯ್ತು ಡಾಕ್ಟ್ರೆ ನನ್ ಗಂಡಂಗೆ? ನೋಡಮ್ಮ ನಿನ್ನ ಗಂಡನು ಉಳಿಸ್ಕೊಳಕ್ ಆಗ್ಲಿಲ್ಲ. ಅವನು ತುಂಬಾ ಕುಡಿಯೋದ್ರಿಂದ ಅವನ ಲಿವರ್ ಕಿಡ್ನಿ ಎಲ್ಲ ಸಂಚಲನ ಕಳ್ಕೊಂಡ್ಬಿಟ್ಟವು. ಹಂಗ ಸತ್ತು ಹೋಗ್ಯಾನ. ಅಯ್ಯೋ ದೇವ್ರೆ ಅಳಗಾಡವ್ವ. ಅಯ್ಯೋ ದೇವ್ರೆ ಕುಡಿಬೇಡ ಅಂತ ನಾ ಎಷ್ಟ್ ಬಡ್ಕೊಂಡ್ರು ನನ್ ಮಾತ ಕೇಳಿಲ್ಲ. ಕುಡುದ್ ಸತ್ ಹೋಗ್ಬಿಟ್ಟ. ಈಗ ನನಗ ನನ್ ಮಗಗ ಗತಿ ಯಾರಪ್ಪ ದೇವ್ರೆ? ನಡಿಯಪ್ಪ ಹೋಗುನು ಮುಂದಿನ ಕಾರ್ಯ ಮಾಡೋಣಂತ ಎಲ್ಲರಿಗೂ ಹೇಳಿ. ಆಗಲ್ಲೇ ಹೋಗ್ಬೇಕಾರ ಇಲ್ಲ ಬೇಕ ಕಳಕತ್ತಿದ್ಲಲ್ಲ ಕೇಳುತ್ತೇನೆ. ಅಕ್ಕ ನೀ ಆಗಲ್ಲ ಹೇಳಕತ್ತಿದ್ದಲ್ಲ ಎದಕ್ಕ? ನಿನ್ ಮಕ್ಕ ಯಾಕಪ್ಪ ಡಲ್ ಆಗಿದೆ? ನಮ್ಮಪ್ಪ ದಿವ್ಸಲು ಕುಡು ಬಂದು ಕಿಡ್ನಿ ಎಲ್ಲಾ ಫೇಲ್ ಆಗಿ ಸತ್ತೋದ್ರು ಅಕ್ಕ. ಅದಕ್ಕೆ. ಹೌದಪ್ಪ ನಾನು 6 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ದಿನಾ ತಂಬಾಕ್ ತಿಂತಿದ್ದೆಪ್ಪ. ಅದಕ್ಕೋಸ್ಕರ ಹೊಟ್ಟೆಲೇ ಕೂಸು ಸತ್ತೋಗಿದೆ ಅಂತೆ. ಅದನ್ನ ಹೊಟ್ಟೆ ಕೊಯ್ದು ಹೊರ್ಗಡೆ ತೆಗಿಬೇಕಂತ ಡಾಕ್ಟರ್ ಹೇಳ್ತಿದಾರಪ್ಪ. ಅಕ್ಕ ಇವ ಮುಂದೆ ಹೆಂಗಕ್ಕ? ಏನಿಲ್ಲಪ್ಪ ಎಲ್ಲ ದೇವ್ರಿಚ್ಛೆ. ನಾನೇ ತಿಂದು ನನ್ ಜೀವನ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಪ್ರಶಾಂತ್ ಬಾರೋ. ಹ್ಞೂ ಬಂದೆ. ಏನಾತವ್ವ ಏನಾತು? ಆಗುದು ಆಗೈತಿ ಮಗಳ. ಅವಂತೂ ಸತ್ ಹೋದ. ಇಂತ ಊರಾಗ ದೈವ ಐತಿ. ಬಾ ಮಗನ್ ಮಾರಿಯಾರ ನೋಡಿ ಜೀವನಗಳಿ. ಮತ್ತ ಅವನು ಚಿಂತೆಗ್ ನೀನು ಹೋದೆ ಅಂದ್ರ ಮಗನ ಗತಿ ಏನ್ ಮುಂದ? ದೊಡ್ಡಪ್ಪರ ಅದರ ಕಾಕಾರ ಅದರವ ಎಲ್ಲಾರು ನೋಡ್ಕೊಂಡ್ ಹೋಗ್ತಾರ ಮಾಡ್ಕೊಂಡ್ ಹೋಗವ. ಅವ್ನ ಮಗನ ಎಜುಕೇಶನ್ ನೋಡವ. ಇನ್ ಮುಂದ ಇವ್ರು ಒಳ್ಳೇದ್ ಮಾಡ್ತಾನ ಹಿಂಗ. ಬಾ ವೆರಿ ಗುಡ್ ಮಾರ್ನಿಂಗ್. ಸಿಟ್ ಡೌನ್. ಹಾಜರಿ ಹಾಕೋಣ. ಹಾಜರಿ. ನಂಬರ್ 1 ಪ್ರಶಾಂತ್. ಎಸ್ ಸರ್. ನಂಬರ್ 2 ಶ್ಯಾಮ್. ಎಸ್ ಸರ್. ನಂಬರ್ 3 ರಮೇಶ್. ಎಸ್ ಸರ್. ನಂಬರ್ 4 ಸುನಿತಾ. ವೆರಿ ಗುಡ್.
ಎಲ್ಲರೂ ಬಂದಿರಲ್ಲ? ಏ ಪ್ರಶಾಂತ್ ಬಾಪಿಲೆ ಎಲ್ಲ ಆರಾಮದಿಲ್ಪ? ಇನ್ನೂ 2 ದಿನ ಬಿಟ್ಟು ಬರೋಕಿಲ್ಲ ಶಾಲಿ, ಈಗ ಯಾಕೆ ಬರಕ್ ಹೋಗಿದ್ದೆ? ಇಲ್ಲ ಸರ್, ಮನೇಲಿ ಒಬ್ನ ಕುಂತ ಮಾಡ್ಲಿ ಅಂತ ಅದಕ್ಕೆ ಬಂದ್ ಸರ್. ಈಗ ಬಂದ್ಯಾ? ನೋಡ್ರಿ ಇಲ್ಲಿ ಎಲ್ಲ ಮಕ್ಳೇ ಕೇಳ್ರಿ, ಇವ್ನಿಗೆ ಯಾರು ತಮಾಷೆ ಮಾಡ್ಬಾರ್ದು, ಓಕೆನಾ? ಹಾ, ಹೋಗ್ ಕುಂತ್ಕೋ. ನಿನ್ನೆ ದಿವಸ ನಿಮ್ಗ ಕನ್ನಡ ಪಾಠ ಮಾಡಿದ್ವಲ್ಲ, ಅದರಲ್ಲಿ ಗ್ರಾಮರ್ನು ಹೇಳಿದ್ವಿ ಕನ್ನಡ, ಹೌದಾ? ವ್ಯಾಕರಣ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 1-2 ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು. ಗೊತ್ತಿದ್ದವ್ರು ಮಾತ್ರ ಕೈ ಎತ್ತಬೇಕಾ, ಗೊತ್ತಿಲ್ಲದವರು ಕೈ ಎತ್ತೋದಿಲ್ಲ, ಓಕೆನಾ? ಸ್ವರಗಳು ಎಂದರೇನು? ಹಾ, ಪ್ರಶಾಂತ್ ಹೇಳಪ್ಪ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಾಕ್ಷರಗಳು ಎನ್ನುವರು. ವೆರಿ ಗುಡ್. ಹಾಗಾದರೆ ಸ್ವರಗಳು ಎಷ್ಟದಪ್ಪ? 13. 13. ಹೇಳಿ ನೋಡೋಣ. ಆ ಇ ಈ ಉ ಉ ರು ಎ ಎ ಐ ಓ ಓ ಔ. ವೆರಿ ಗುಡ್. ಇವನನ್ನ ಆದ್ರ ನೋಡಿ ಕಲೀರಿ. ಪ್ರಶಾಂತನ್ನ ನೋಡಿ ಎಷ್ಟು ಆನ್ಸರ್ ಮಾಡ್ತಾನ ಅವನು. ನೀವು ಬರೇ ಆಳಾಟಿನ ಮಾಡ್ತೀರಿ, ಹೌದಾ? ಚೆನ್ನಾಗಿ ಹೋಗ್ಬೇಕು ನೀವು ಕೂಡ ಅವನಂಗೆ. ವೆರಿ ಗುಡ್ ಪ್ರಶಾಂತ್, ಕುಂದ್ರು. ಲೇ ರಾಮನಾಗ ಹೋಗಿ ಬರ್ಲಿ. ಆಯ್ತು ಸರ್. ಏ ಶ್ಯಾಮ್ ಅವ್ರ ಎದಕ್ ಹೋದ್ರು? ನಂಗೂ ಗೊತ್ತಿಲ್ಲ, ಅವ್ರ ಸರ್ ಇಟ್ಟೊತ್ತಿಗೆ ಕಳಿಸ್ಬಿಡ್ತಾರ. ಅವ್ರ ಯಾವ ಹೋಗ್ತಾರ ಯಾವ ಬರ್ತಾರ ನಂಗೂ ಗೊತ್ತಿಲ್ಲ, ಅವ್ರನ್ನೇ ಎಲ್ಲಿ ಹೋಗ್ತಾರ ಅನ್ನೋದು. ಹಂಗಾದ್ರೆ ನೀನು ಅವ್ರ ಮ್ಯಾಗ ಒಂದ್ ಕಣ್ಣಿಟ್ಟಿರ, ಹೋಗ್ ನೋಡ್ಕೊಂಬಾ. ಏ ಬರ ಇಲ್ಲೇ. ಚಿಂತಿನಿ ಇಲ್ಲ ನಮ್ಗ. ಸರ್ ಇಟ್ಟೊತ್ತಿಗೆ ಕಳಿಸ್ಬಿಡ್ತಾರ, ಆರಾಮ್ ಊರಾಕ್ ಹೋಗಿ ಆರಾಟ ಹೊಡೆದ್ ಬಂದ್ಬಿಡು ನಾವು. ಬಾ, ನಮ್ದೇನ ಕೆಲ್ಸ ಮತ್ತೇನ್. ಬಾ ಲೇ ರಾಮ, ನಮ್ ಸರ್ ದೊಡ್ಡ ಪಾಠ ಮಾಡ್ತಾರ. ನಾನು ಉಡಾಕ್ ಕುಂತಿದ್ದೆ 6 ತಿಂಗಳು ಆಯ್ತು. ಅವ್ರ ನಮ್ ಕೈಗಿಂದ ತರ್ಸಿ ತಿಂತಾರ. ನಾ ಹಿಮಾಲಯ ಅಲ್ಲಿ ಅವ್ರಿಗೆ ಬ್ಯಾರೆ ಯಾರ ಸಿಗಲ್ಲ ಅನ್ಸತ್ತ. ಅವ್ರ ಗೊತ್ತಾಗತ್ತ ಅಂತ ನಮ್ನ ಕಳಿಸ್ತಾರ ಬಿಡು. ನಮ್ಗೂ ಅದು ರೂಢಿ ಆಗ್ಬಿಡತ್ತಲ್ಲ. ಅವ್ರ 2 ಹೇಳಿದ್ರ ನಾವ್ 3 ತೊಗೊಂಡು 3ರಾಗ ನಾ ಇಬ್ರು ಅರ್ಧ ತಿನ್ನೋದು 2 ಅವ್ರಿಗೆ ಕೊಡು ಸರ್ಗೆ. ಅದೇನ್ ಇವತ್ತಿಂದ ಅಲ್ಲೇ ನಮ್ಗ ನೀವ್ ಕರೆಕ್ಟ್ ಐತಿ. ಬಾಬಾ ತಗೋಬಿ ಸರ್ ಲೆಕ್ಕದಾಗ ಏನ 3 ಹಿಮಾಲ್ ಕೊಡ್ಬೇಕಂತ. 3 ಅಲ್ಲೇ ದಿನ 2 ಹೋಗ್ತಿದ್ರಲ್ಲಿ ಅಪ್ಪ. ಅವ್ರ 3 ಹೇಳ್ಯಾರಿ ಸರ್ ಲೆಕ್ಕದಾಗ. ಮತ್ ನೀವ್ ತಿನ್ನಾಗ ಏನ ಕಲ್ತಿರೇನ್ ಲೇಪ್ಪ? ಇಲ್ರಿ. ಅಲ್ಲಿ ಏನಾಗ ಇದ್ರನಾಗ ಈ ತರ ಚಿತ್ರ ಯಾಕೆ ಹಾಕಿರ್ತಾರ್ಲಿ? ಇದನ್ ತಿಂದ್ರ ಈ ತರ ಬಾಯಲಾಗತ್ತ, ಅದಕ್ಕ ಇದನ್ನ ಹಾಕಿರ್ಲಿ. ಅಲ್ಲಿ ಏನಾಗ ಸರ್ 6 ತಿಂಗಳ ಆತಪ್ಪ ತಿನ್ನಾಕತ್ತ. ಅವ್ರಿಗೆ ಏನ್ರ ಆದ್ರಲಿ ಏನಪ್ಪ? ಲೇ ರಾಮ, ಅವ್ರು ಗೌರ್ಮೆಂಟ್ ಸೇರ್ಲಿ, ಅವ್ರ ತಿಂಗಳ ಸಾಕು ಪಗಾರ ಬರ್ತ. ಅವ್ರಿಗೆ ಹೆಂಡ್ರು ಮಕ್ಳು ಅಂತ ಅದರ, ಅದನ್ನ ಅವ್ರಿಗೆ ಇದನ್ನ ತಿನ್ಬೇಡ ಅಂತ ಗೊತ್ತಿಲ್ಲ. ಇನ್ನ ಸಣ್ಣ ನೋಡ್ರಿ, ನಮ್ಗೆ ಹೆಂಗ್ ಗೊತ್ತಾಗತ್ಲಿ? ನಮ್ಗೆ ಹೆಂಡ್ರ ಮಕ್ಳ? ನೀ ಹೇಳುದು ಕರ್ನೆ ಐತ್ ಬಿಡು. ಬಾ ಕುಂದ್ರ ಬಾಯ್. ಕುಂದ್ರ ಹರಿವಟ್ ನಂಗಿಟ್ ಕೊಡು ಮತ್ತ. ಏ ಹರಿಯ ಮತ್ ಶ್ಯಾಮ್ ಗೀಮ್ ನೋಡಿ ಇಡೇನ್ ಲೇಪ್ಪ. ಲೇಪ್ಪ ನೋಡವ ಇಲ್ಲ ಹರಿ ಪಾಟ್ನ ಹರಿ ಒಂದಿ ಹರಿಲಿ. ಹರಿಯಕ ಬರುವಲ್ ತೈಲಿ ಅದನ್ನ ಅಷ್ಟೇ ಕೋಸ ಮಾಡ್ತಿ. ನೀಟ್ ಆಗ್ಲಿ ಹುಡುಗ. ತಲ್ಲಿ ನೋಡ್ಲಿ ಚಕ್ ಚಕ್ ನೋಡು. ಯಾರು ನೋಡಕತ್ತಿದ್ದಾರೆ? ಇಲ್ಲ ಹಾಕೋ. ಬಾಬು ಮಸ್ತ್ ಇರ್ತಲ್ಲಿ ಅದು, ಅದಕ್ಕ ತಿಂತಾರ್ಲಿ ಅವ್ರ. ಮತ್ ಮಸ್ತ್ ಕಮಿಂಗ್ ಸರ್. ಬರ್ಲಿ, ಎಷ್ಟತ್ತದ? ಸರ್ ಅಂಗಡಿಯರು ಊರ ರೇಷನ್ ಕೊಡಕತ್ತೀವಿ ಸರ್. ಅವ್ರ ರೇಷನ್ ಸುಮಾರಕ್ ಹೋಗಿದ್ರಿ ಸರ್, ಅದಕ್ಕ ಲೇಟ್ ಆತ್ರಿ. ಆಯ್ತು ಕುಂದ್ರವ್ರೆ. ಲೇ ಎಲ್ಲಿಗೆ ಹೋದ್ಲೆ ನೀನ? ಎಷ್ಟತ್ತದ? ಲೇ ಶ್ಯಾಮ ಎಲ್ಲಿಗೆ ಹೋಗಿದ್ಲಿ? ನಾ ಇಲ್ಲೇ ರಿಸರ್ಚ್ಗೆ ಹೋಗಿದ್ದೆ. ನೀವಿಬ್ರು ಏಮಾಲ್ ತಿಂದಿದ್ ನೋಡಿನಿ. ಸರ್ಗೆ ಎತ್ತಿ ನಮಗ್ ಸ್ವಲ್ಪ ಕೊಡ್ರಿ. ಅಲ್ಲ ಮತ್ ಸರ್ಗೆ ಹೇಳಿಲ್ವಾ? ಅಲ್ಲೇ ಕೋತಿ ಮತ್ ಸರ್ಗೆ ಹೇಳಿ ನೋಡ್ ಮತ್ತ ಹುಷಾರ್ ನೋಡಿ. ಇದ ಫಸ್ಟ್ ಇದ ಲಾಸ್ಟ್. ಇನ್ನೊಂದ್ ತಿಂದಿದ್ ನಾನ್ ನೋಡಿನ ಸರ್ ಒಂದ್ ಎತ್ತಿ ನೋಡು. ಪಾಠ ಮಾಡಿದ್ವಲ್ಲ, ಅದರಲ್ಲಿ ಗ್ರಾಮರ್ನು ಹೇಳಿದ್ವಿ ಕನ್ನಡ, ಹೌದಾ? ವ್ಯಾಕರಣ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 1-2 ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ಬೇಕು ಗೊತ್ತಿದ್ದವರು. ಸರ್ ಸರ್ ಸರ್
ಏನ್ರಲ್ಲೇ ಇವ ಏನ ಪ್ರಶ್ನೆ ಕೇಳ್ತಾನಪ್ಪ ಸರ್. ಅಕ್ಕಿಗೆ ಇಂಗ್ಲಿಷ್ನಾಗ ಏನಂತಾರಿ ಸರ್? ಅಕ್ಕಿ ಇಂಗ್ಲಿಷ್ನ್ಯಾಗ ರೈಸ್ ಅಂತಾರ. ಹಾಗಾದ್ರೆ ಅನ್ನಕ್ಕೆ ಏನಂತಾರಿ ಸರ್? ಅನ್ನಕ್ಕೂ ಕೂಡ ರೈಸ್. ಹಾಗಾದ್ರೆ ಖುದ್ ಅನ್ನಕ್ಕೆ ಅಂತ ಏನಂತಾರಿ ಸರ್? ಖುದ್ ಅನ್ನಕ್ಲಿ ಎಂತ ಪ್ರಶ್ನೆ ಕೇಳ್ತಿರ್ಲಿ ನಿಮ್ ನಡಿ ಇಂಥ ಪ್ರಶ್ನೆ ಕೇಳ್ದ ಸರ್. ಶಾಲೆ ಬೆಂಚ್ನ ಕುಂತ ಬರೀ ಇಂಥ ಪ್ರಶ್ನೆ ಕೇಳ್ತ ನೋಡ್ರಿ ಸರ್. ಯಾಕಲೆ ನಡಿ ಸಾಕ್ ಚೆನ್ನಾಗಿ ನಡಿ ನಡಿ ಒಳ ನಡಿ 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 ಎಲ್ಲಾರು ಒಳ ನಡಿ. ಸರ 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 ಏನತ್ರಿ? ಅದು ಪ್ರಶಾಂತ್ ರಾವ್ ಅವರು ಕೆಲ್ಸಕ್ಕೆ ಹೋಗಿ ಸರ್ ಕಿಟ್ಟಪುರ ಹೊಲ್ಕ. ಅಲ್ಲಿ ಮೋಸ್ಟ್ ಬಂದ್ ಬಿದ್ದಾರೆ, ಬಾಗಲಕೋಟೆ ದವಾಖಾನೆ ಹೊಂಟ್ರ ಅವ್ರು ಕಳ್ಸ್ಬೇಕಾಯ್ತು ಸರ್. ಹೌದ್ರಾ? ಹ್ಞೂ ಕರ್ಕೊಂಡ್ ಹೋಗ್ರಿ. ಬೆಳಿಗ್ಗೆ ಕಸ್ತೂರವ ಅಂತ ಪೇಷಂಟ್ ಇದ್ರೆ ಎಲ್ಲಿದ್ದಾರಕ್ಕ? ಹೌದ್ರಿ ನಿಮ್ಮ ಅವ್ವಾರ್ರಿ? ಹೌದು. ಆ ಪೇಷಂಟ್ ಫುಲ್ ಸೀರಿಯಸ್ ಐತ್ರಿ, ಮ್ಯಾಗ ICU-ದಾಗ ಅದಾರ ನೋಡ್ರಿ. ಆಯ್ತು. ಹಾ 4ನೇ ಫ್ಲೋರ್. ಅಣ್ಣ ಅಣ್ಣ ನಮ್ಮ ಗಾಬರಿ ಒಳಗೆ ಕರ್ಕೊಂಡು ಡಾಕ್ಟರ್ ಬರ್ತಾರ ಈಗ. ಡಾಕ್ಟ್ರೆ ನಮ್ಮ ಹೋಗಿ ಏನಾಯ್ತು ಡಾಕ್ಟ್ರಿ? ನಿಮ್ಮವ್ವ ಏನ್ ಮಾಡ್ಯಾಳಪ್ಪ, ಇಷ್ಟು ದಿನ ತಂಬಾಕು ತಿಂದು ಅದು ಲಂಗ್ ಕ್ಯಾನ್ಸರ್ ಆಗಿ ಲಂಗ್ ಅಂತ ಎಲ್ಲಾ ಕಡೆ ಹರಡ್ಬಿಟ್ಟೈತಿ. ಈಗ ನಮ್ಮ ಕಡೆಯಿಂದ ಏನ್ ಮಾಡಕ್ಕಾಗಿಲ್ಲ. ಎಷ್ಟಾಗ್ತದೆ ಸಾಧ್ಯ ಮಾಡಿವಿ, ಆದ್ರೂ ನಿಮ್ಮ ಉಳಿಲಿಲ್ಲಪ್ಪ. ಮನ್ಸಿಗೆ ತಗೋಬೇಕು. ಹಂಗೇನು ಮಾಡ್ಬಾರ್ದು. ಇದ್ದಿದ್ದವು ಎಲ್ಲ ಟೆನ್ಷನ್ ಮಾಡ್ಕೋಬಾರ್ದು. ಆರಾಮ ಏನಾಗೋದಿಲ್ಲ. ಡಾಕ್ಟರ್ ಸಾಹೇಬ್ರು ಹೇಳ್ಯಾರಲ್ಲ, ತಂಬಾಕು ತಿಂದಿದ್ದು ಎಲ್ಲ ನಿಮ್ಮವರಿಗೆ ನಿಮ್ಮ ಯಾರಿಗೆಲ್ಲರೂ ಫೋನ್ ಹಚ್ಚಿ ಮುಂದಿನ ಫೋನ್ ಹಚ್ಚಿ ಮುಂದಿನ ಕಾರ್ಯ ಮಾಡಿ. ಹಂಗಾರ ಸುಮ್ಮನೆ ಮಾಡಬಾರ್ದು ಅಷ್ಟು. ಸಾಗರದ ಅಲೆಗೂ ದಣಿವು, ಪರ್ವತಕ್ಕೂ ಬೀಳೋ ಭಯವು, ಮಳೆಯ ಹನಿಗೂ ಬಂತು ನೋಡುದ, ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ, ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ, ತಂಗಾಳಿ ಅಂಗಳವು ದಂಗಾಗಿ ಬೆವರಿರೋ ಸೂಚನೆ, ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗುವು. ಬೇಸರದ ರಾಟೆಯು ಎದೆಯಲ್ಲಿ ತಿರುಗುವ ಈ ಭೂಮಿಯೇ ನಿಂತಿದೆ ಕೊರಗಿ, ಬದುಕಿನ ಹೊಸ ರೂಪದ ಪರಿಚಯವಾಗಿ ಬೆಳಕೆ ಕಳೆದೋಗಿದೆ ಸೂರ್ಯನು ಮುಳುಗಿ, ಎಲ್ಲೇ ನೋಡು ಹಳೆ ಗುರುತು ಬಾಳೋದೇಗೆ ಎಲ್ಲ ಮರೆತು, ಬಯಸದೆ ನಾ ಎಲ್ಲ ಅಂದು ಬಯಸಿದರೂ ಇಲ್ಲ ಎಂದು ಈಜುವುದೇಗೆ ಕುದಿಯು ನದಿಯನ್ನ, ಚೂಪಾದ ಕಲ್ಲಿಂದ ಚೂರಾಯ್ತು ಕನಸಿನ ದರ್ಪಣ.
ಲೆಕ್ಕತಾ ಇಲ್ಲ. ಕಾಲ ನೀನು ಮಾಯಾ ಎಲ್ಲ ನಿನಗೆ ನ್ಯಾಯ. ನಂಜು ಒಂದು ಹೃದಯ ಸವರಿ ಮಂಜು ಕವಿದು ಮೊಬ್ಬು ದಾರಿ. ಗೆದ್ದಾಗ ಬೆನ್ನು ತಟ್ಟಿ ಬಿದ್ದಾಗ ಮೇಲೆ ಎತ್ತಿ ಜೊತೆಯಲ್ಲಿ ನಿಲ್ಲೋರಿಲ್ಲ ಒಂಟಿನ. ಆಸೆಗಳ ಆಕಾಶ ಪಾತಾಳ ಮುಟ್ಟಿದೆ ಈ ದಿನ. ಸಾಗರದ ಅಲೆಗೂ ದಣಿವು ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗು. ಹೇ ಪ್ರಭು, ನಾನೇನು ತಪ್ಪು ಮಾಡಿದ್ದೀನಿ? ಈ ಊರಲ್ಲಿ ನನ್ನ ಕುಟುಂಬವಿಲ್ಲದಂತಾಗಿದೆ. ನನ್ನ ಬಂಧು ಮಿತ್ರರು ನನ್ನನ್ನು ಶತ್ರುಗಳಂತೆ ನೋಡುತ್ತಿದ್ದಾರೆ. ನೀನೊಬ್ಬನೇ ಮಾತ್ರ ನನಗೆ ಎಲ್ಲ ಪ್ರಭು. ಇವರಿಗೆಲ್ಲ ಹಿರಿಯರ ಪಟ್ಟ ಯಾಕೆ ಪ್ರಭು? ಸುತ್ತ ಹಳ್ಳಿಯಲ್ಲಿಲ್ಲದ ಸರಾಯಿ ನಮ್ಮ ಊರಲ್ಲಿ ಮಾತ್ರ ಯಾಕೆ? ಪಕ್ಕದ ಊರಿನ ಹಿರಿಯರು ಎಷ್ಟು ಚಲೋ ಇದ್ದಾರೆ, ಆದರೆ ನಮ್ಮ ಊರಿನ ಹಿರಿಯರು ಬರೇ ಲಾಭ ನೋಡ್ಕೊಂತಾರೆ. ನಮ್ಮಪ್ಪ ಸಾಯೋಕೆ ಊರಿನ ಹಿರಿಯರು ಎನಿಸ್ಕೊಂಡ ನೀವೇ ಕಾರಣ. ನಮ್ಮೂರಲ್ಲಿ ಸೆರೆ ಮಾರಕ್ ಬಿಟ್ಟಿದಿರಲ್ಲ, ನಿಮಗೇನಾದ್ರೂ ಲಾಭ ಇದೆಯಾ? ನನಗಾದ್ಗತಿ ನಿಮ್ಮ ಮಕ್ಳಿಗೂ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಪಕ್ಕದೂರು ಎನಿಸಿಕೊಂಡ ಬಾದಿಮ್ನಾಳ್, ಖಾನಾಪುರ, ಜಾಲಾಪುರ ಮತ್ತು ಪಡ್ಚಿಂತಿ ಈ ಎಲ್ಲಾ ಊರುಗಳಲ್ಲಿ ಸರಾಯಿ ಮಾರೋದಿಲ್ಲ. ಆ ಊರಿನ ಹಿರಿಯರು ಎಂತ ಇರ್ಬೇಕು, ಈ ಊರಿನ ಹಿರಿಯರು ಎಂತ ಇರ್ಬೇಕು? ನಾಚಿಕೆ ಆಗ್ಬೇಕು. ಅಪ್ಪಂದಿರ ಅವ್ವಂದಿರ ಹೇಳಿ ಎದ್ದೇಳಿ, ನಮ್ಮ ಊರಿನಲ್ಲಿರೋ ಸರಾಯಿ ಅಂಗಡಿಗಳು ಬಂದಾಗಬೇಕು. ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿರಿ. ಯಾಕಂದ್ರೆ ನನಗಾದ ಹಾಗೆ ನಾಳೆ ನಿಮ್ಮ ಮಕ್ಕಳಿಗೆ ಆಗಬಾರದು. ನಮ್ಮ ಊರಿನ ಹಿರಿಯರಿಗೆ ಕೈ ಮುಗಿದು ಕೇಳುವೆ, ನಮ್ಮಂತ ಬಡವರು ಕಣ್ತುಂಬ ಮಲಗಬೇಕಂದ್ರೆ ಇಷ್ಟು ದಿನ ಆದ್ರೂ ಒಂದು ಪುಣ್ಯದ ಕೆಲಸ ಮಾಡಿಲ್ಲ. ಊರಲ್ಲಿರೋ ಸರಾಯಿ ಅಂಗಡಿಗಳನ್ನು ಬಂದ್ ಮಾಡಿಸಿ ಪುಣ್ಯ ಕಟ್ಕೊಳ್ಳಿ. ಇದೊಂದಾದ್ರೂ ಮಾಡಿ ಊರಿಗೆ ಒಳ್ಳೇದ್ ಮಾಡ್ರಿ. ಇದನ್ನ ನಾ ಒಬ್ಬನೇ ಹೇಳ್ತಿರೋದಲ್ಲ, ಊರಲ್ಲಿರೋ ಅಷ್ಟು ಜನ ಹೇಳ್ತಾ ಇರೋದು. ಪ್ರಭು, ನಮ್ಮ ಊರಿನಲ್ಲಿರೋ ಹಿರಿಯರಿಗೆ ಒಳ್ಳೆ ಬುದ್ಧಿ ಕೊಡು. ಏನ್ ಇವನು ಎಷ್ಟೊತ್ತಾಯ್ತು, ಏನ್ ಬೇಡ್ಕೊಂತಿರ್ಬೋದು? ನಾ ಏನ್ ಬರ್ತೀನಪ್ಪ. ಏ ತಮ್ಮ, ಇಲ್ಲಿ ಬಾರೋ, ಇಲ್ಲಿ ಕೂತ್ಕೋ. ನಿನ್ ಕತೆ ಇಡೀ ಊರಿನವ್ರಿಗೆ ಗೊತ್ತು. ಆ ದೇವ್ರು ಏನ್ ಮಾಡ್ಬೇಕಪ್ಪ ನಿನಗೆ? ನಿನಗೇನು ದೇವ್ರ ಮೇಲೆ ಕೋಪನ ಅಥವಾ ಈ ಊರಿನ ಹಿರಿಯರ ಮೇಲೆ ಕೋಪನ? ಏನ್ ಮಾಡ್ಲಿ ಅಣ್ಣ, ನನಗೆ ನಮ್ಮ ಊರಿನ ಹಿರಿಯರ ಮೇಲೆ ಕೋಪ. ನೋಡಣ್ಣ, ಯಾಕಂದ್ರೆ ಸುತ್ತಹಳ್ಳಿಯಲ್ಲಿರೋ ಹಿರಿಯರಿಗೆ ನಮ್ಮ ಊರಲ್ಲಿರೋರಿಗೆ ಹಿರಿಯರಿಗೆ ಭಾಳ ವ್ಯತ್ಯಾಸ ಐತಿ. ತಿಳುವಳಿಕೆ ಇದ್ದ ಹಿರಿಯರು ಮೊದ್ಲೇ ಸರಾಯಿ ಅಂಗಡಿ ಬಂದ್ ಮಾಡಿಸಿಟ್ಟಿದ್ರೆ ನಮ್ಮಪ್ಪ ಸಾಯ್ತಾ ಇರಲಿಲ್ಲ ಅಣ್ಣ. ಇವಾಗ ಊರಿನಲ್ಲಿರೋ ಸರಾಯಿ ಅಂಗಡಿಗಳನ್ನು ಬಂದ್ ಮಾಡಿಸಿ ಅನ್ನೋಕೆ ನನ್ನ ಹತ್ರ ದುಡ್ಡೂ ಇಲ್ಲ. ಅದಕ್ಕೆಲ್ಲ ದುಡ್ಡು ಹಾಕೋಬೇಕು. ನಮ್ಮೂರಲ್ಲಿರೋ ಹಿರಿಯರ ಬಾಯಿ ಒರೆಸಿ ಕೇಳ್ಕೊಳ್ತಿದ್ದೆ ಸರಾಯಿ ಅಂಗಡಿಗಳನ್ನು ಬಂದ್ ಮಾಡಿಸಿ ಅಂತ. ಈಗ ನಾನು ಅನಾಥ ಅಣ್ಣ, ನಾನು ಸೋತು ಹೋದೆ. ಸೋತೋದೆ ಅಂತ ಯಾಕೋ ಕೊರಗ್ತೀಯ? ಊರಲ್ಲೆಲ್ಲ ನಾವಿದ್ದೇವಲ್ಲ, ತಲೆ ಯಾಕೆ ಕೆಡಿಸ್ಕೊಂತೀಯ? ನೋಡು, ಇಲ್ಲಿ ಬಾ. ನೋಡು, ಸೋತನೆಂದು ಕೊರಗಬೇಡ. ಪ್ರೀತಿ ಪ್ರೇಮಕ್ಕೆ ವ್ಯಾಖ್ಯಾನ ನೀಡಿದ ಕೃಷ್ಣನೂ ಸೋತವನೇ. ಸರ್ವಕಾಲಿಕ ಶ್ರೇಷ್ಠ ಯೋಧ ಕರ್ಣನೂ ಸೋತವನೇ. ಸೀತೆ ಮರಳಿ ಸಿಕ್ಕರೂ ಉಳಿಸಿಕೊಳ್ಳಲಾಗದ ರಾಮನೂ ಸೋತವನೇ. ಈ ನಿನ್ನ ಇವತ್ತಿನ ಸೋಲು ಹೊಸ ಮುನ್ನುಡಿಯಾಗಬೇಕು. ಅಣ್ಣ, ಇದು ಏನೂ ನನಗೆ ಅರ್ಥವಾಗಲಿಲ್ಲ. ಯಾಕೋ ಮನಸ್ಸಲ್ಲಿ ತುಂಬಾ ನೊಂದಿದೀಯಾ ಅನ್ಸುತ್ತೆ? ಹೂನಣ್ಣ. ಅಣ್ಣ, ಊರಾಗಿರೋ ಹಿರಿಯರು ಊರನ್ ಜಾತ್ರೆ ಬಂದ್ರೆ ಸಾಕು ಹಿರಿಯತನ ಮಾಡಕ್ ಬರ್ತಾರ. ಮನಿಗೆ ಹೋಗಿ ಜಾತ್ರೆ ಮಾಡಾಕ ಪಟ್ಟಿ ಕೇಳಕ್ ಗೊತ್ತು. ಊರಾಗಿರೋ ಯುವಕರು ಎಷ್ಟು ಸಾರಾಯಿ ಕುಡಿದು ಹಾಳಕ್ಕರನೂ ಗೊತ್ತಿಲ್ಲ. ಊರಲ್ಲಿರೋ ಸರಾಯಿ ಬಂದ್ ಮಾಡ್ಸಕ್ ಆಗದೆ ಇರೋ ಹಿರಿಯರು ಇವರೆಲ್ಲ ಹಿರಿಯರಣ್ಣ. ಒಂದು ಲೆಕ್ಕದಲ್ಲಿ ಪಕ್ಕದ ಊರಿನ ಹಿರಿಯರೇ ಬೇಷಣ್ಣ. ನಮ್ಮ ಊರಿನಲ್ಲಿರೋ ಹಿರಿಯರು ಬರೀ ತಿನ್ನಕ್ಕ ಸಾಯ್ತಾರ. ಇಂಥವ್ರಿಗೆಲ್ಲ ಊರ್ ಹಿರಿಯತನ ಎದಕ್ ಬೇಕಣ್ಣ? ಏ ತಮ್ಮ, ಆ ಥರ ಎಲ್ಲ ಅನ್ಬಾರ್ದು. ನಿನ್ನ ಮನಸ್ಸೊಳಗಡೆ ನೋವಿದೆ ಅಂತ ನನಗೆ ಗೊತ್ತಿದೆ. ಇದು ನಾನು ಹೇಳ್ತಿರೋದಲ್ಲ ಅಣ್ಣ. ನಮ್ಮಪ್ಪನ ಹಾಗೆ ಊರಲ್ಲಿ ಸರಾಯಿ ಕುಡಿತಕ್ಕಂಥ ಎಲ್ಲಾ ಮಕ್ಕಳ ಕೊರಗು ಅಣ್ಣ. ಎಲ್ಲಾರು ಹೇಳ್ಕೊಳ್ಳಲ್ಲ ಅಣ್ಣ, ಆದ್ರೆ ನಾನು ನಿನ್ ಮುಂದೆ ಹೇಳ್ಕೊಂತ ಇದ್ದೀನಿ. ಸರಿ ಕಣಪ್ಪ, ದೇವ್ರು ನಿನಗೆ ಒಳ್ಳೇದು ಮಾಡಲಿ. ನಿನ್ನ ಆಸೆಯಂತೆ ಈ ಊರಿನ ಹಿರಿಯರಿಗೆ ಆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಊರಿನಲ್ಲಿರೋ ಸರಾಯಿ ಅಂಗಡಿ ಎಲ್ಲ ಬಂದ್ ಮಾಡಿಸ್ಲಿ ಅನ್ನೋದು ನನ್ನಂತ ಎಲ್ಲಾ ಯುವಕರ ಆಸೆಯಪ್ಪ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಜಗದಲ್ಲಿ ಕಾಣೋ.
ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ